ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಉದ್ದಿನ ವಡೆ ಮಾಡೋಕ್ಕೆ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಗ್ಲಾಸು, ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ ನೀರು ಹಾಕಿ ತೊಳ್ಕೊಳ್ಳೋಣ. ಚೆನ್ನಾಗಿ ಹಿಚ್ಕಿ ತೊಳಿಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ನೋಡಿ, ನಾನು ಒಂದು 3-4 ಸರಿ ತೊಳೆದಿದ್ದೀನಿ. ಈಗ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ನೆನೆಲಿ. ನೋಡಿ, ಚೆನ್ನಾಗಿ ನೆನೆಲಿ. ಈಗ ನಾನು ಮುಚ್ತೀನಿ. ಒಂದು 3 ಗಂಟೆ ಚೆನ್ನಾಗಿ ನೆನ್ಕೊಳ್ಳಿ. ಆಮೇಲೆ ನಾನು ರುಬ್ಬಿ ತೋರಿಸ್ತೀನಿ. ಇಡ್ಲಿ ವಡೆ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೆನಿಲಿ, ಆಮೇಲೆ ರುಬ್ಕೊಂಡು ನಾನು ತೋರಿಸ್ತೀನಿ. ನೋಡಿ, ಉದ್ದಿನ ಬೇಳೆನ ಇನ್ನೊಂದು ಸರಿ ತೊಳೆದ್ಬಿಟ್ಟು ನಾನು ರುಬ್ಕೊಳ್ತೀನಿ. ತೊಳ್ಕೊಂಬರೋಣ. ನೋಡಿ, ಈಗ ತೊಳ್ಕೊಂಬಂದಿದ್ದೀನಿ. ಈಗ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ಸ್ವಲ್ಪ ಹೊತ್ತು, 1-2 ನಿಮಿಷ ಆಫ್ ಆ್ಯಂಡ್ ಆನ್ ಮಾಡಬೇಕು. ಒಂದೇ ಸರಿ ತಿರುಗಿಸ್ಬಾರ್ದು ಮಿಕ್ಸಿನ, ಇಲ್ಲಾಂತಂದರೆ ಹೀಟ್ ಆಗುತ್ತೆ, ವಡೆ ಚೆನ್ನಾಗಿ ಬರಲ್ಲ, ಗಟ್ಟಿ ಆಗ್ತವೆ. ಹಾಗಾಗಿ ನೋಡಿ, ಸ್ವಲ್ಪ ನೀರು ಹಾಕೊಳ್ಳೋಣ. ತುಂಬ ನೈಸ್ ರುಬ್ಬಬೇಕು. ನೋಡಿ, ಆಗಿದೆ. ನೋಡಿ, ಈ ಥರ ನೈಸ್ ರುಬ್ಕೋಬೇಕು. ತುಂಬ ಬಿಸಿ ಆಗಬಾರ್ದು ಅಂತಂದರೆ ಫ್ರಿಜ್ಜಲ್ಲಿ ನೀರಿಟ್ಟು ಐಸ್ ವಾಟ್ರ್ ಹಾಕೊಂಡ್ರೂ ತುಂಬ ಚೆನ್ನಾಗಿರೋ ನೈಸ್ ಬರುತ್ತೆ. ತಣ್ಣಗೂ ಇರುತ್ತೆ, ಕೂಲಾಗಿರುತ್ತೆ. ನೋಡಿ, ಪಾತ್ರೆಗೆ ಹಾಕೊಳ್ಳೋಣ. ಈ ಥರ ನೈಸ್ ರುಬ್ಕೋಬೇಕು. ತುಂಬ ತೆಳುವಾಯಿತು, ಗರಿಯಾಗಿ ಬರಬೇಕು ಅಂದರೆ 1 ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ತುಂಬ ಗರಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ವಡೆಗಳು. ನಮಗೆ ಅಕ್ಕಿ ಹಿಟ್ಟು ಸೇರ್ಸೋಕ್ಕಾಗಲ್ಲ, ಗಂಟು ಬೀಳುತ್ತೆ ಅಂದರೆ 1 ಸ್ಪೂನ್ ಅಕ್ಕಿನ ಉದ್ದಿನ ಬೇಳೆ ಜೊತೆಗೆ ನೆನೆಸ್ಕೊಂಡು ರುಬ್ಕೋಬೋದು. ಅಕ್ಕಿ ನೆನೆಸ್ಕೊಂಡು ಉದ್ದಿನ ಬೇಳೆ ಜೊತೆಗೆ ಅಕ್ಕಿ ನೆನೆಸಿರೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಆ ಥರನೂ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ಅಕ್ಕಿ ಹಿಟ್ಟೆ ಹಾಕ್ಕೊಳ್ತೀವಿ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಓಕೆ, ಮುಚ್ಚಿ ನಾನು ವಡೆ ಹಾಕೋದು ತೋರಿಸ್ತೀನಿ. ಬನ್ನಿ, ವಡೆ ಹಾಕೊಳ್ಳೋಣ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿ ತಕ್ಕಷ್ಟು. ಸಣ್ಣಗೆ ಹಚ್ಚಿರುವಂಥ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇಲ್ಲ. ಹಾಗೆ ಕೆಲವರು ಒಣಮೆಣಸು ಹಾಕ್ತಾರೆ,
ಕರಿಮೆಣಸು ನನಗೇನು ಇಷ್ಟ ಆಗಲ್ಲ, ಹಾಗಾಗಿ ಹಾಕಿಲ್ಲ. ಜೀರಿಗೆ ಹಾಕ್ಕೊಳ್ತಾರೆ, ನಾನು ಇಷ್ಟ ಹಾಕೊಳ್ಳೋದು. ನಾನು ಯಾವ ಥರ ಮಾಡ್ತೀನೋ ಅದೇ ಥರ ನಾನು ತೋರಿಸ್ತಿರೋದು ನಿಮಗೂ. ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ, ಈ ಥರ ಉದಕ್ಕೆ ಬಂದಂಗಾಗುತ್ತೆ. ಹಾಗೆ ವಡೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ ನಾನೀಗ ಫ್ರೈ ಅದ್ದಕ್ಕೆ. ನೋಡಿ, ಈ ಥರ ತಗೋಬೇಕು. ಈ ಥರ ತಗೊಂಡು ಕೈಯಲ್ಲಿ ಈ ಥರ ಅಂದ್ಕೊಂಡು ಈ ಥರ ಬಿಡೋದಷ್ಟೇ. ನೋಡಿ, ಊಟ ತಿರ್ಗಿಸೋಣ. ಬಿಡಿ ಬಿಡಿಯಾಗಿದ್ದರೆ ಒಂದಕ್ಕೊಂದು ಅಂಟಲ್ಲ ಅಂತ. ಹೋಟೆಲ್ನಂಥ ವಡೆನ ನಾವು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ, ಈಸಿಯಾಗಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಸುಲಭವಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನಾನು. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿ ಜೊತೆಗೆ. ಆಗಿದೆ. ಈಗ ಒಂದು ಪ್ಲೇಟಲ್ಲಿ ಎಣ್ಣೆಯಿಂದ ಬೇರ್ಪಡಿಸೋಣ ವಡೆನ. ಮತ್ತೆ ಹಾಕೋಣ. ನೋಡಿ, ಈ ಥರ ಮಾಡಿ ವಡೆ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಹಾಗೆ ತಿನ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.